ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮಗೆ 8ನೇ ತರಗತಿಯ ಹಾಕಿ ವಿಷಯವಾಗಿ ಅಧ್ಯಾಯ 3 ನಿಮಗೆ ಹಾಕಿ ವಿಷಯವಾಗಿ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಗೊತ್ತು, ಹಾಕಿ ಅಂತ ಅಂದರೆ ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿ. ಇದರಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಇದರಲ್ಲಿ 11 ಜನ ಆಟ ಆಡ್ತಾರೆ ಅಂತ ನಿಮಗೆ ಗೊತ್ತಿದೆ. ಕ್ರಿಕೆಟಲ್ಲೂ 11 ಜನ ಆಡ್ತಾ ಇದ್ದಾರೆ, ಹಾಗೆ ಫುಟ್ಬಾಲಲ್ಲೂ 11 ಜನ ಆಟ ಆಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿದೆ. ಆದರೆ ಎಕ್ಸ್ಟ್ರಾ ಪ್ಲೇಯರ್ ಆಗಿ ಎಷ್ಟು ಜನ ಇರ್ತಾರೆ ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ? ಇದರಲ್ಲೂ 5 ಜನ ಇರ್ತಾರೆ, ಅದರಲ್ಲೂ 5 ಜನ ಇರ್ತಾರೆ, ಮತ್ತು ಫುಟ್ಬಾಲಲ್ಲೂ 5 ಜನ ಇರ್ತಾರೆ, ಕ್ರಿಕೆಟಲ್ಲೂ 5 ಜನ ಎಕ್ಸ್ಟ್ರಾ ಪ್ಲೇಯರು ಇರ್ತಾರೆ ಅಲ್ವಾ? ಅದು ನಿಮಗೆ ಗೊತ್ತಿದೆ. ಈಗ ನಿಮಗೆ ಈ ಹಾಕಿ ಅಂತಕ್ಕಂಥದ್ದು ಭಾರತ ದೇಶದಲ್ಲಿ ಹೇಗೆ ಬಂತು, ಇದರ ಇತಿಹಾಸ ಏನು ಅನ್ನೋದನ್ನು ನಾವು ಈ ಪಾಠದಲ್ಲಿ ತಿಳ್ಕೊಳ್ಳೋಣ. ಈ ಪಾಠದಲ್ಲಿ ಬರ್ತಕ್ಕಂತಹ ಮುಖ್ಯ ಅಂಶಗಳು ಯಾವುವಪ್ಪ ಅಂತ ಅಂದರೆ ಹಾಕಿ ಆಟದ ಇತಿಹಾಸದ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಹಾಗೆ ಭಾರತದಲ್ಲಿ ಹಾಕಿ ಆಟದ ಬೆಳವಣಿಗೆ ಮತ್ತು ಭಾರತ ದೇಶ ಒಲಿಂಪಿಕ್ಕಿನಲ್ಲಿ ಮಾಡಿರ್ತಕ್ಕಂತಹ ಸಾಧನೆ, ಹಾಗೆಯೇ ಹಾಕಿ ಆಟದ ಅಂಕಣದ ಅಳತೆ ಮತ್ತು ಇದಕ್ಕೆ ಬಳಸ್ತಕ್ಕಂತಹ ಉಪಕರಣಗಳು ಯಾವುವು ಅನ್ನೋದನ್ನ, ಹಾಗೆ ಹಾಕಿ ಆಟದ ನಿಯಮಗಳ ಬಗ್ಗೆ ನಾವು ಇವತ್ತಿನ ಪಾಠದಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ಪ್ರಸ್ತಾವನೆಯನ್ನು ನಾವು ನೋಡೋದಾದರೆ, ಹಾಕಿ ಆಟ ಭಾರತದಲ್ಲಿ ಪ್ರಚಲಿತದಲ್ಲಿರ್ತಕ್ಕಂತಹ ಆಟಗಳಲ್ಲಿ ಹಾಕಿ ಕೂಡ ಒಂದು. ಹಾಕಿಯ ಸ್ವರ್ಣಯುಗ ಸತತವಾಗಿ 6 ಒಲಿಂಪಿಕ್ಕಲ್ಲಿ ಭಾರತ ಚಿನ್ನದ ಪದಕವನ್ನು ಅಥವಾ ಸುವರ್ಣ ಪದಕವನ್ನು ಪಡೆದಿರತಕ್ಕಂತಹ ದೇಶ ಆಗಿದೆ. 1926ರಿಂದ 1956ರವರೆಗೆ 4 ವರ್ಷಕ್ಕೊಮ್ಮೆ ನಡೆಯುತ್ತಲ್ಲ ಒಲಿಂಪಿಕ್ಸ್. ಆ ಒಲಿಂಪಿಕ್ಸಲ್ಲಿ 6 ಒಲಿಂಪಿಕ್ಸ್ಗಳಲ್ಲಿ ಸತತವಾಗಿ ಚಿನ್ನದ ಪದಕವನ್ನು ಪಡೆದಿರತಕ್ಕಂತಹ ದೇಶ ಭಾರತ. ಇದು ನಿಮಗೆ ಗೊತ್ತಿರಲಿ. ಹೀಗೆ ಇದರ ಇತಿಹಾಸವನ್ನು ನಾವು ನೋಡೋದಾದರೆ, ಈಜಿಪ್ಟಿನ ನೈಲ್ ಕಣಿವೆಯಲ್ಲಿರ್ತಕ್ಕಂತಹ ಬೆನಿ ಹಸನ್ ಗೋರಿಯಲ್ಲಿ ಸುಮಾರು 4000 ವರ್ಷಗಳ ಹಿಂದೆ ಮಾಡಿರ್ತಕ್ಕಂತಹ ಚಿತ್ರಗಳಲ್ಲಿ ಪುರುಷರು ಈ ಹಾಕಿ ಆಟವನ್ನು ಆಡ್ತಾ ಇದ್ರು ಅನ್ನೋದು ನಿಮಗೆ ಗೊತ್ತಿರಲಿ. ಹಾಗೆಯೇ ಥಿಯೋಸ್ಟಕಲ್ಸ್ ಅಂತಕ್ಕಂತಹ ಕಟ್ಟಡದ ಗೋಡೆಯ ಕೆಳಭಾಗದ ವಿಗ್ರಹದ ಮೇಲೆ 6 ಜನರು ಪುರುಷರು ಕೊಕ್ಕೆಯಿಂದ ಆಟ ಆಡ್ತಾ ಇದ್ರು ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇದೆ. ಇದರ ನಂತರ ಅಥೆನ್ಸ್ ರಾಷ್ಟ್ರೀಯ ಪುರಾತನ ವಸ್ತು ಸಂಗ್ರಹಾಲಯದಲ್ಲೂ ಕೂಡ ಈ ಹಾಕಿ ಆಟದ ಬಗ್ಗೆ ಆಡ್ತಾ ಇದ್ರು ಅಂತಕ್ಕಂತಹದ್ದು ಇತಿಹಾಸ ಹೇಳ್ತಾ ಇದೆ. ಅಲ್ಲಿ ಸುಮಾರು 60ರಿಂದ 100 ಜನರು ಒಂದು ಊರಿನಿಂದ ಇನ್ನೊಂದು ಊರಿಗೆ ಚೆಂಡನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಈಗ ನೀವೇನು ಕೋಲಾಟ ಆಡ್ತಿರಲ್ಲ, ಹಿಂಗೆ ಗೋಲ್ ದಬ್ಕೊಂಡು ಹೋಗ್ತೀರಾ, ಕಲ್ಲಿಗೆ ಇದ್ದ ತಕ್ಷಣ ಔಟ್ ಇಲ್ಲ, ನಂಗೆ ದಬ್ಕೊಂಡು ಮುಂದಿದ್ರೆ ಔಟು ಅಂತಕ್ಕಂಥ. ಹಾಗೆ ಇದನ್ನು ಬಾಲನ್ನು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಈ ಬಾಲನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಆಮೇಲೆ ಇದು ಸರಿಯಾಗಲ್ಲ ಅಂತ ಅಂದ್ಬಿಟ್ಟು ಇಂಗ್ಲೆಂಡ್ ದೇಶದ ವಿಶ್ವವಿದ್ಯಾನಿಲಯಗಳು ಸುಮಾರು ಒಂದು 200 ಮೀಟರ್ ಚೌಕಾಕಾರದ ಗ್ರೌಂಡಲ್ಲಿ ಈ ಹಾಕಿ ಆಟವನ್ನು ಆಡಲು ಪ್ರಾರಂಭಿಸಿದ್ರು. ನಂತರ ಏನು ಮಾಡಿದ್ರು, ಹಾಕಿ ಆಟ ಪ್ರಾರಂಭಿಸಿದ ನಂತರ ಏನು ಮಾಡಿದ್ರು, ಇದಕ್ಕೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಮಾಡಬೇಕು. ಆಗ ಅವ್ರೇನು ಮಾಡಿದ್ರಪ್ಪ ಅಂತಂದರೆ, ಇಂಗ್ಲೆಂಡ್ ದೇಶದವರು, ವೆಲ್ಸ್ ದೇಶದವರು ಮತ್ತು ಐರಿಷ್ ದೇಶದವರು ಸೇರಿ ಇದಕ್ಕೆ ಅಂತಾರಾಷ್ಟ್ರೀಯ ನಿಯಮಗಳನ್ನು ಮಾಡಿದರು. ನಂತರ ಅಂತಾರಾಷ್ಟ್ರೀಯ ನಿಯಮಗಳನ್ನು ಮಾಡಿಬಿಟ್ಟು ಇದನ್ನು ಲಂಡನ್ ಒಲಿಂಪಿಕ್ಸ್ನಲ್ಲಿ ಪುರುಷರು ಆಡೋದ್ರ ಮುಖಾಂತರ ಮೊದಲ ಬಾರಿಗೆ ಇದು ಹಾಕಿಯನ್ನು ಒಲಿಂಪಿಕ್ಸಲ್ಲಿ ಸೇರ್ಪಡೆ ಮಾಡಿದರು. ಇಷ್ಟು ಹಾಕಿ ನಡೆದು ಬಂದಿರತಕ್ಕಂತಹ ದಾರಿ. ಹಾಗೆ ಭಾರತದಲ್ಲಿ ಹೇಗೆ ಹಾಕಿ ಬೆಳಕಿಗೆ ಬಂತಪ್ಪ ಅಂತಂದರೆ, ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಅಂದರೆ 1947ಕ್ಕೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಬ್ರಿಟಿಷರೇನು ಆಳ್ವಿಕೆ ಮಾಡ್ತಾಯಿದ್ರು. ಆವಾಗ ಏನು ಮಾಡಿದ್ರು, ಬ್ರಿಟಿಷರ ಸೇನಾಪಡೆಯವರು ಭಾರತದ ಹಾಕಿ ಆಟದ ಪರಿಚಯವಾಗಿ ಭಾರತ ಸೇನೆಯು ಕೂಡ ಹಾಕಿ ಆಡಲು ಪ್ರಾರಂಭ ಮಾಡಿದ್ರು. ಅವರನ್ನು ನೋಡಿಬಿಟ್ಟು ಭಾರತದ ಸೇನಾಪಡೆಯವರು ಕೂಡ
ಹಾಕಿ ಆಟವನ್ನು ಆಡೋದಕ್ಕೆ ಪ್ರಾರಂಭಿಸಿದರು. ಹೀಗೆ ಭಾರತದಲ್ಲೂ ಕೂಡ ಹಾಕಿ ಆಟ ಪ್ರಚಲಿತಕ್ಕೆ ಬಂತು. ನಂತರ ಇದಕ್ಕೆ ಒಂದು ಸಮಿತಿ ಬೇಕಲ್ಲ, ಒಂದು ಸಮಿತಿಯನ್ನು ಕಲ್ಕತ್ತಾದಲ್ಲಿ ಇದರ ಒಂದು ಸಂಸ್ಥೆಯನ್ನು, ಹಾಕಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ನಂತರ ಪಂಜಾಬ್, ಮುಂಬೈಯಲ್ಲೂ ಕೂಡ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ 1925ರಲ್ಲಿ ಭಾರತೀಯ ಹಾಕಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಆ ಸಂಸ್ಥೆಯು ಅಂತಾರಾಷ್ಟ್ರೀಯ ಹಾಕಿ ಸಂಸ್ಥೆಯ ಸದಸ್ಯತ್ವವನ್ನು ಕೂಡ ಇದು ಪಡ್ಕೊಳ್ತು. ಇಷ್ಟು ಹಾಕಿ ಆಟದ ಇತಿಹಾಸ, ಹಾಗೆ ಭಾರತದಲ್ಲಿ ಹಾಕಿ ಆಟ ಹೇಗೆ ಬೆಳಕಿಗೆ ಬಂತು ಅನ್ನೋದನ್ನು ನೀವು ನೋಡಿದ್ರಿ. ಹಾಗಾದರೆ ನೆಕ್ಸ್ಟು ನಾವು ಏನಪ್ಪ ನೋಡಬೇಕು ಅಂತಂದರೆ ಅಂಕಣದ ಅಳತೆ ಮತ್ತು ಅಂಕಣದ ಪರಿಚಯವನ್ನು ನೋಡೋದಾದರೆ, ಅಂಕಣ ಆಯತಾಕಾರವಾಗಿ ಈ ರೀತಿ ಆಯತಾಕಾರವಾಗಿ ಗಣಿತದಲ್ಲಿ ನೋಡ್ತಿಲ್ಲ, ಆಯತಾಕಾರವಾಗಿ ಈ ಅಂಕಣ ಇರುತ್ತೆ. ಇದರ ಉದ್ದ 100 ಅಡಿ ಗಜ ಉದ್ದ, 60 ಗಜ ಅಗಲ ಇರುತ್ತೆ. ನಾವು ಮೀಟರಲ್ಲಿ ನೋಡೋದಾದರೆ 91.40 ಮೀಟರ್ ಉದ್ದ, ಹಾಗೆಯೇ 50 ಮೀಟರ್ ಅಗಲ ಇರುತ್ತೆ. ಎರಡು ಕಡೆ ಗೋಲ್ ಪೋಸ್ಟನ್ನು ಹೊಂದಿರುತ್ತದೆ. ಹಾಗೆಯೇ ಗೋಲ್ ಪೋಸ್ಟಿಂದ 6.40 ಮೀಟರ್ನಷ್ಟು ಈ ಪೆನಾಲ್ಟಿ ಚುಕ್ಕೆಯನ್ನು ಹಾಕಿರ್ತಾರೆ. ಇದನ್ನು ಡಿ ಕ್ಷೇತ್ರ ಅಂತ ಕರೀತಾರೆ. ಇದನ್ನು ಸೆಂಟ್ರಲ್ ಬಾಲನ್ನು ಇಟ್ಬಿಟ್ಟು ಆಡತಕ್ಕಂಥ ಸೆಂಟ್ರಲ್ ಪಾಯಿಂಟ್ ಅಂತ ಇದನ್ನು ಕರೀತಾರೆ. ಇಷ್ಟು ಅಂಕಣದ ಪರಿಚಯವನ್ನು ನೀವು ತಿಳ್ಕೊಂಡ್ರಿ. ಹಾಗೆಯೇ ಇದನ್ನು ನಾವು ಮಣ್ಣು ಮತ್ತು ಸಿಂಥೆಟಿಕ್ ಟ್ರ್ಯಾಕ್ಗಳಲ್ಲಿ ಈ ಅಂಕಣವನ್ನು ನಾವು ಆಡ್ತೇವೆ. ಇದನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಆಸ್ಟ್ರೋಟರ್ಫ್ ಅಂತ, ಪಾಲಿಗ್ರಾಸ್ ಅಂತಕ್ಕಂತಹ ಹುಲ್ಲಿನ ಅಂಕಣದಲ್ಲಿ ಕೂಡ ಇದನ್ನು ನಾವು ಆಡ್ತಾ ಬರ್ತಾ ಇದ್ದೀವಿ. ಹಾಗಾದರೆ ನಿಮಗೆ ಇದು ಗೊತ್ತಾಯಿತು, ಅಂಕಣದ ಪರಿಚಯ ಗೊತ್ತಾಯಿತು ಅಲ್ವಾ? ಇದು ಆಯತಾಕಾರದಲ್ಲಿರುತ್ತೆ ಮತ್ತು ಎರಡು ದಿಕ್ಕಿನಲ್ಲಿ ಗೋಲ್ ಪೋಸ್ಟನ್ನು ಹಾಕಿರ್ತಾರೆ. ಹಾಗೆಯೇ 91.4 ಮೀಟರ್ ಉದ್ದ, ಹಾಗೆಯೇ ಅಗಲ 55 ಮೀಟರ್ ಅಗಲ ಇರುತ್ತೆ. ನಂತರ 6.40 ಮೀಟರ್ ಇಲ್ಲಿಂದ ಪೆನಾಲ್ಟಿ ಕಿಕ್ ಅಂತ ಕರೀತಾರೆ, ಇದನ್ನು ಹಾಕಿರ್ತಾರೆ. ಇಷ್ಟು ಹಾಕಿ ಅಂಕಣದ ಪರಿಚಯ. ಹಾಗೆಯೇ ಹಾಕಿ ಆಟದ ಸಲಕರಣೆಗಳನ್ನು ನಾವು ನೋಡೋದಾದರೆ ಇದಕ್ಕೇನು ಅಂತ ಕರೀತಾರೆ, ಫ್ರೆಂಚ್ ಭಾಷೆಯ ಹೂಕೆಟ್ ಅಂತಕ್ಕಂತಹ ಫ್ರೆಂಚ್ ಪದದಿಂದ ಈ ಹಾಕಿ ಅಂತಕ್ಕಂತಹ ಪದ ಬಂದಿದೆ. ಹೂಕೆಟ್ ಅಂತಂದ್ರೇನು? ಕುರಿ ಕಾಯೋವನ ರೋಟಿ, ನೆನ್ಪಿಟ್ಕೊಳ್ರಿ. ಫ್ರೆಂಚ್ ಪದದಲ್ಲಿ ಹೂಕೆಟ್ ಅಂತ ಕರಿತಾ ಇದ್ರು. ಹೂಕೆಟ್ ಅಂತಂದ್ರೆ ಕುರಿ ಕಾಯೋವನ ದೋಟಿ ಅಂತ ಇದನ್ನ ಕರಿತಾ ಇದ್ರು. ಈ ನಂತರ ಇದನ್ನ ಹಾಕಿ ಸ್ಟಿಕ್ ಅಂತ ನಾವು ಮಾರ್ಪಾಡು ಮಾಡಿದ್ವಿ. ಇದರ ಉದ್ದ ಎಷ್ಟಿರುತ್ತೆ ನೀವು ನೋಡೋದಾದ್ರೆ 1.05 ಮೀಟರ್ ಉದ್ದ ಇರುತ್ತೆ. ಇದರ ತೂಕ 737 ಗ್ರಾಮಷ್ಟು ಈ ಹಾಕಿ ಸ್ಟಿಕ್ಕು ಇರುತ್ತೆ. ಹಾಗೆಯೇ ನಾವು ಬಾಲನ್ನು ನೋಡೋದಾದ್ರೆ ಈ ಬಾಲು 156ರಿಂದ 163 ಗ್ರಾಮ್ನಷ್ಟು ತೂಕ ಇರುತ್ತೆ. ಹಾಗೆ 235 ಮೀಟರ್ ಸುತ್ತಳತೆಯನ್ನು, ಇದು ಮಿಲಿಮೀಟರ್ ಸುತ್ತಳತೆಯನ್ನು ಇದು ಹೊಂದಿರುತ್ತೆ. ಇದನ್ನು ಪ್ಲಾಸ್ಟಿಕ್ ಕವಚದಿಂದ ಮಾಡಿರ್ತಾರೆ. ಹಾಗೆಯೇ ಹುಲ್ಲಿನಲ್ಲಿ ಆಡ್ತಕ್ಕಂತಹ ಚರ್ಮದ ಕವಚವನ್ನು ಕೂಡ ಮಾಡಿ ಯಾವ್ಯಾವ ಬಣ್ಣ, ವೈಟು, ರೆಡ್ಡು, ಯಾವ್ಯಾವ ಬಣ್ಣ ಬೇಕು ಆ ಬಣ್ಣದಲ್ಲಿ ಈ ಹಾಕಿ ಬಾಲನ್ನು ತಯಾರು ಮಾಡಿರ್ತಾರೆ. ಹಾಗಾದರೆ ಆಟಗಾರ ಇತರ ಸಾಮಾನ್ಯ ಸಲಕರಣೆಗಳನ್ನು ನಾವು ನೋಡೋದಾದರೆ ಏನೇನು ಸಲಕರಣೆ ಬೇಕು ಆಟ ಆಡಲು? ಶೂ ಬೇಕಾಗುತ್ತೆ. ಹಾಗೆಯೇ ಹಲ್ಲುಗಳನ್ನು ರಕ್ಷಣೆ ಮಾಡಲು, ಒಸಡುಗಳನ್ನು ರಕ್ಷಣೆ ಮಾಡಲು ಒಸಡು ಕವಚ ಬೇಕಾಗುತ್ತೆ. ಹಾಗೆಯೇ ಮೊಣಕಾಲಿಗೆ ಶಿನ್ ಗಾರ್ಡ್ ಬೇಕಾಗುತ್ತೆ. ಬೆರಳನ್ನು ರಕ್ಷಣೆ ಮಾಡಿಕೊಳ್ಳಲು ಏನೋ ಗ್ಲೌಸ್ ಬೇಕಾಗುತ್ತೆ. ಹಾಗೆಯೇ ಶಾರ್ಟ್ ಕಾರ್ನರ್ ಮತ್ತು ಪೆನಾಲ್ಟಿ ಕಾರ್ನರ್ ಮತ್ತು ಪೆನಾಲ್ಟಿ ಸ್ಟ್ರೋಕ್ ಮುಖವಾಡ ಕೂಡ ಇದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಕೀಪರ್ಗೆ ಏನೇನು ಬೇಕಪ್ಪ ಅಂತಂದರೆ ಈ ಕೀಪರ್ನ ಬಾಲನ್ನು ಗೋಲನ್ನು ತಡೆಯತಕ್ಕಂಥ ಕೀಪರ್ಗೆ ಏನು ಬೇಕು ಅಂತ ಕೇಳಿದ್ರೆ ಗೋಲ್ ರಕ್ಷಣೆ ಮಾಡೋರಿಗೆ ನಾವೇನಂತ ಕರಿತೀವಿ? ಗೋಲ್ ಕೀಪರ್ ಅಂತ ಕರಿತೀವಿ. ಈತನ ತಲೆಗೆ ಏನು ಬೇಕಾಗುತ್ತೆ? ಶಿರಸ್ತ್ರಾಣ ಅಂತ ಕರಿತೀವಿ, ಹೆಲ್ಮೆಟ್ ಅಂತ ಕರಿತೀವಿ ಅಲ್ವಾ? ಹೆಲ್ಮೆಟ್ಟು ಬೇಕಾಗುತ್ತೆ. ಕಾಲುಗಳಿಗೆ ಪ್ಯಾಡ್ ಬೇಕಾಗುತ್ತೆ. ಆಮೇಲೆ ಒದೆಯಲು ಕಿಕ್ಕರ್ಸ್ ಬೇಕಾಗುತ್ತೆ. ನಂತರ
ಎದೆ ಕವಚ ಬೇಕಾಗುತ್ತೆ, ಆಮೇಲೆ ಕೈ ಕವಚ ಬೇಕಾಗುತ್ತೆ, ಹಾಗೆ ಅವರಿಗೆ ತೊಡೆ ಸಂಧಿ ಕವಚ ಕೂಡ ಬೇಕಾಗುತ್ತೆ, ತೋಳುಗಳನ್ನು ಕೆಳಭಾಗವನ್ನು ರಕ್ಷಣೆ ಮಾಡಲು ಬೇಕಾಗುತ್ತೆ, ಹಾಗೆಯೇ ಹಾಕಿ ಸ್ಟಿಕ್ಕನ್ನು ಕೂಡ ಇವರು ಹೊಂದಿರ್ತಾರೆ. ಇಷ್ಟು ಯಾರು ಗೋಲ್ ಕೀಪರು ಇಷ್ಟೆಲ್ಲ ಸಲಕರಣೆಗಳನ್ನು ಅವನು ಹೊಂದಿರ್ತಾನೆ. ಹಾಗಾದರೆ ನಾವು ಈ ಹಾಕಿ ಇತಿಹಾಸದ ಬಗ್ಗೆ ಗೊತ್ತಾಯಿತು. ಹಾಕಿ ಇತಿಹಾಸದ ನಂತರ ಅಂಕಣದ ಪರಿಚಯ ಗೊತ್ತಾಯಿತು, ಹಾಗೆ ಆಟಗಾರರ ಸಲಕರಣೆಗಳೇನು ಅನ್ನೋದು ಗೊತ್ತಾಯಿತು. ಈಗ ನಾವು ಏನು ಬೇಕಪ್ಪ ಅಂತಂದರೆ ಈ ಆಟದ ಬಗ್ಗೆ ಏನೇನು ನಿಯಮಗಳು ಇದ್ದಾವೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಅಲ್ವಾ. ಈ ಆಟದ ಬಗ್ಗೆ ಇರ್ತಕ್ಕಂತಹ ಸಾಮಾನ್ಯ ನಿಯಮಗಳು ಏನಪ್ಪ ಅಂತಂದರೆ, ಪ್ರತಿ ತಂಡದಲ್ಲಿ 11 ಜನ ಆಟಗಾರರು ಇರ್ತಾರೆ, ಹಾಗೆ 5 ಜನ ಎಕ್ಸ್ಟ್ರಾ ಪ್ಲೇಯರ್ ಸಬ್ಸ್ಟಿಟ್ಯೂಟರ್ ಆಟಗಾರರು ಇರ್ತಾರೆ. ಇದು ನಿಮಗೆ ಗೊತ್ತಿದೆ ಅಲ್ವಾ. ಹಾಗಾದರೆ ಎರಡನೇ ಪಾಯಿಂಟ್ ನೋಡೋದಾದರೆ, ಈ ಪಂದ್ಯವನ್ನು 60 ನಿಮಿಷಗಳ ಒಂದು ಪಂದ್ಯವನ್ನಾಗಿ ಆಡ್ತಾರೆ. 60 ನಿಮಿಷಗಳ ಒಂದು ಪಂದ್ಯವಾಗಿ ಇದನ್ನು ಆಟ ಆಡ್ತಾರೆ. ಅದರಲ್ಲಿ 15 ನಿಮಿಷಗಳ 4 ಸೆಟ್, 15 ನಿಮಿಷಗಳ 4 ಸೆಟ್ಗಳನ್ನು ಆಡ್ತಾರೆ. 15 ನಿಮಿಷದಿಂದ 15 ನಿಮಿಷಗಳವರೆಗೆ 2 ನಿಮಿಷ ಬ್ರೇಕನ್ನು ಕೊಡ್ತಾರೆ. 15 ನಿಮಿಷ ಆದಮೇಲೆ ಎಷ್ಟು 30 20 ಸೆಕೆಂಡು ನಿಮಿಷ 20 ನಿಮಿಷ ಬ್ರೇಕನ್ನು ಕೊಡ್ತಾರೆ. 20 ನಿಮಿಷ ಬ್ರೇಕ್ ಕೊಟ್ಟು ಏನು ಮಾಡ್ತಾರೆ, ಮತ್ತೆ 15 ನಿಮಿಷಗಳ ಮತ್ತೆ ಒಂದು ಮ್ಯಾಚನ್ನು ಆಡಿಸ್ತಾರೆ. 15 ನಿಮಿಷ ಮ್ಯಾಚ್ ಆಡಿಸಿ ಮತ್ತೆ 2 ನಿಮಿಷ ಅವರಿಗೆ ಬ್ರೇಕನ್ನು ಕೊಡ್ತಾರೆ. ಬ್ರೇಕನ್ನು ಕೊಟ್ಟು ಮತ್ತೆ 15 ನಿಮಿಷ ಆಟವನ್ನು ಆಡಿಸ್ತಾರೆ. ಗೊತ್ತಾ, 15 ನಿಮಿಷಗಳ 4 ಸೆಟ್ಟಲ್ಲಿ 15 ನಿಮಿಷ 2 ನಿಮಿಷ ಬ್ರೇಕು, ನಂತರ 15 ನಿಮಿಷಗಳಾದಮೇಲೆ 20 ನಿಮಿಷಗಳ ಒಂದು ಬ್ರೇಕು, ನಂತರ 15 ನಿಮಿಷ ಆಡಿಸಿ 2 ನಿಮಿಷ ಬ್ರೇಕ್ ಕೊಟ್ಟು ನಂತರ 15 ನಿಮಿಷ ಆಡಿಸಿ 60 ನಿಮಿಷಕ್ಕೆ ಈ ಆಟವನ್ನು ಸೀಮಿತಗೊಳಿಸ್ತಾರೆ. ಮೊದಲನೇ ಮತ್ತು ಎರಡನೆಯ ಹಾಗೂ ಮೂರನೇ ಮತ್ತು ನಾಲ್ಕನೆಯ ಭಾಗಗಳ ಮಧ್ಯೆ 2 ನಿಮಿಷಗಳ ವಿರಾಮವನ್ನು ಕೊಡ್ತಾರೆ. ಅರ್ಧ ಸಮಯ ಮತ್ತು ಸತತ ನಿಮಿಷಗಳ ವಿಶ್ರಾಂತಿಯ ಅವಧಿಯನ್ನು ಕೂಡ ಇದಕ್ಕೆ ಇರುತ್ತೆ. ನಂತರ ಇದನ್ನು ನಾಣ್ಯ ಚಿಮ್ಮುವುದರ ಮೂಲಕ ತಂಡಗಳು ಸೆಂಟ್ರಲ್ ಪಾಸ್ ನೀಡುವುದರೊಂದಿಗೆ ಪಂದ್ಯ ಪ್ರಾರಂಭಿಸೋದು ಅಥವಾ ದಿಕ್ಕನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅವರಿಗೆ ನಾಣ್ಯವನ್ನು ಚಿಮ್ತಾರೆ. ಟಾಸ್ ವಿನ್ ಆದರೂ ಏನು ಮಾಡಬೇಕಪ್ಪ ಅಂತಂದರೆ, ಟಾಸ್ ವಿನ್ ಆದರೂ ಪಂದ್ಯವನ್ನು ಪ್ರಾರಂಭಿಸ್ತಾರೆ. ಪಂದ್ಯವನ್ನು ಪ್ರಾರಂಭಿಸ್ಬೇಕಾದ್ರೆ ಬಾಲನ್ನು ಈ ಕಡೆ ಇಡ್ತಾರೆ. ಈ ಕಡೆ ಇಟ್ಬಿಟ್ಟು ಅವ್ರೇನು ಮಾಡ್ತಾರೆ, ಫಸ್ಟ್ ಯಾರು ಹೊಡೆಯೋದು ಅಂತ ಡಿಸೈಡ್ ಮಾಡ್ತಾರೆ, ಅಥವಾ ಅವರು ಯಾವ ಕಡೆ ಹೋಗೋದು, ದಿಕ್ಕನ್ನು ಯಾವ ಕಡೆ ಬೇಕು ಅನ್ನೋದನ್ನು ಅವರು ಆಯ್ಕೆ ಮಾಡ್ಕೊಳ್ತಾರೆ. ಅವರು ಆಯ್ಕೆ ಮಾಡಿ ಎಡಲೊಂದನ್ನು ಆಯ್ಕೆ ಮಾಡ್ಕೊಂಡ್ರೆ ವಿರುದ್ಧ ತಂಡದವರು ಅವ್ರು ಬಿಟ್ಟದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನಂತರ ಅಂಕಣದ ಮಧ್ಯಭಾಗದಿಂದ ಚೆಂಡನ್ನು ಸೆಂಟ್ರ್ ಪಾಸ್ ಮುಖಾಂತರ ಇಲ್ಲಿ ಬಾಲನ್ನು ಯಾರು ಹೊಡಿಬೇಕು ಅವರು ಬಾಲನ್ನು ಇಟ್ಬಿಟ್ಟು ಅವರು ದಿಕ್ಕನ್ನು ನೋಡ್ತಾರೆ. ಸೆಂಟ್ರ್ ಪಾಸಲ್ಲಿ ಮುಖಾಂತರ ಪಂದ್ಯವನ್ನು ಪ್ರಾರಂಭಿಸ್ತಾರೆ. ಯಾವುದೇ ತಂಡ ಪಂದ್ಯದಲ್ಲಿ ಗೋಲ್ ಮಾಡಿದ ಮೇಲೆ ಎದುರಾಳಿ ತಂಡದವರು ಇವರು ಬಂದು ಗೋಲ್ ಮಾಡಿದ ತಕ್ಷಣ ಇವರಿಗೆ ನಾವು ಬಾಲನ್ನು ಕೊಡಬೇಕಾಗುತ್ತೆ. ಅವರು ಕೂಡ ಸೆಂಟ್ರ್ ಪಾಸಲ್ಲಿ ಇಟ್ಬಿಟ್ಟು ಅವರು ಅವರ ವಿರುದ್ಧ ದಿಕ್ಕಿಗೆ ಅವರು ಬಾಲನ್ನು ತೆಗೆದುಕೊಂಡು ಹೋಗ್ತಾರೆ. ಹೀಗೆ ಈ ವಿಧಾನವನ್ನು ಪ್ರತಿ ಗೋಲ್ ಮಾಡಿದ ಬಳಿಕ ಎಲ್ಲರೂ ಕೂಡ ಎಲ್ಲ ಆಟಗಾರರಿಗೂ ಅನ್ವಯಿಸುತ್ತೆ. ಆಟಗಾರರ ಬದಲಾವಣೆಯನ್ನು ಬದಲಿ ಆಟಗಾರರಲ್ಲಿ ಯಾವೊಬ್ಬ ಆಟಗಾರರು ಎಷ್ಟು ಸಮಯದಲ್ಲಿ ಬೇಕಾದರೂ ಎಷ್ಟು ಸಾರಿ ಬೇಕಾದರೂ ಅವರು ಸಬ್ಸ್ಟಿಟ್ಯೂಟನ್ನು ಅಥವಾ ಆಟಗಾರರನ್ನು ಅವರು ಬದಲಾವಣೆ ಮಾಡ್ಕೋಬಹುದು. ಚೆಂಡನ್ನು ಸ್ಟಿಕ್ ಹಿಂಭಾಗದಿಂದಾಗಲಿ ಕಾಲುಗಳಿಂದಾಗಲಿ ಅವರು ಹೊಡೆಯಂಗಿಲ್ಲ. ಈ ಸ್ಟಿಕ್ನಿಂದ ಹಿಂದೆಗಡೆ ಆಗಲಿ ಅಥವಾ ಕಾಲಿಗೆ ಟಚ್ ಆದರೆ ಅವರಿಗೆ ವಿರುದ್ಧ ಆಟಗಾರರಿಗೆ ಅವರಿಗೆ ಪೆನಾಲ್ಟಿ ಸ್ಟ್ರೋಕ್ ಅಥವಾ ಪೆನಾಲ್ಟಿ ಕಾರ್ನರ್ ಅಂತ ಕರೀತಾರೆ. ಅದನ್ನು ಅವರಿಗೆ ಅಥವಾ ಪೆನಾಲ್ಟಿ ಕಿಕ್ ಅಂತ ಅವರಿಗೆ ಕೊಡ್ತಾ ಹೋಗ್ತಾರೆ. ಹಾಗೆ ಪೆನಾಲ್ಟಿ ಕಾರ್ನರ್ ಸಂದರ್ಭದಲ್ಲಿ ರಕ್ಷಕರು ತಮ್ಮ ಗೋಲ್ ವಲಯದಲ್ಲಿ ಗೋಲ್ ಕೀಪರ್ ಒಳಗಡೆ 5 ಆಟಗಾರರು ಮಾತ್ರ ರಕ್ಷಣೆ ಮಾಡಲು ಉಳಿಯಬೇಕು. ಪೆನಾಲ್ಟಿ ಕಾರ್ನರ್ ಆದಾಗ ಇಲ್ಲಿಂದ ಅವನು ಬಾಲನ್ನು ಹೊಡೆದಾಗ ಇಲ್ಲಿ ಅವರೆಲ್ಲ ಇರ್ತಾರೆ ಅಲ್ವಾ, ಇಲ್ಲಿದ್ದಾಗ ಇಲ್ಲಿ 5 ಜನ ಮಾತ್ರ ಅವರು ಇರಬೇಕು. 5 ಜನ ಪ್ಲಸ್ ಒಬ್ಬ ಕೀಪರ್ 6 ಜನ ಇರ್ತಾರೆ. ನಂತರ ಇಲ್ಲೊಬ್ಬನಿರ್ತಾನೆ. ಇಲ್ಲಿಟ್ಟಾಗ
ಗೊತ್ತಾ, ಇಲ್ಲಿಂದ ಹೊಡೆದಾಗ ಆ ಗೋಲನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಆ 6 ಜನರ ಕೆಲಸ ಆಗಿರುತ್ತೆ. ಉಳಿದ ಆಟಗಾರರು ಅಂಕಣದ ಮಧ್ಯಭಾಗದಲ್ಲಿ ಅವರು ಇರ್ತಾರೆ. ಇಷ್ಟು ಈ ಆಟದ ನಿಯಮಗಳು. ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ದಂಡಗಳ ಬಗ್ಗೆ ನೋಡೋಣ. ದಂಡಗಳು ಈ ಆಟದ ಬಗ್ಗೆ ಇರತಕ್ಕಂತಹ ದಂಡಗಳು. ದಂಡ ಯಾಕೆ ಕಟ್ಟಬೇಕು, ಏನು ದಂಡ ಕೊಡ್ತಾರೆ ಅನ್ನೋದನ್ನು ನಾವು ನೋಡೋದಾದರೆ, ಈ ಹಾಕಿ ಆಟದಲ್ಲಿ ಇರ್ತಕ್ಕಂಥ ದಂಡ ಏನೇ ದಂಡ ಅವರು ಮಾಡ್ತಾರೆ ಅನ್ನೋದಾದರೆ, ಆಟವಾಡುವಾಗ ಯಾವುದೇ ತಂಡ ತಪ್ಪು ಮಾಡಿದಲ್ಲಿ ಯಾವುದೇ ತಂಡ ಯಾವುದೇ ತಂಡ ತಪ್ಪು ಮಾಡಿದರೆ ಅವರಿಗೆ ಅಲ್ಲಿಂದ ಫ್ರೀ ಹಿಟ್ ಅಂತ ಕೊಡ್ತಾರೆ. ಎದುರಾಳಿ ತಂಡಕ್ಕೆ ಒಂದು ಫ್ರೀ ಹಿಟ್ ಅನ್ನ ಕೊಡ್ತಾರೆ. ಹಾಗೆಯೇ ನಮ್ಮ ಡಿ ವಲಯದಲ್ಲಿ ರಕ್ಷಣಾತ್ಮಕ ಆಟಗಾರರು ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಿದಲ್ಲಿ ಎದುರಾಳಿ ತಂಡಕ್ಕೆ ಪೆನಾಲ್ಟಿ ಸ್ಟ್ರೋಕ್ ಅಂತ ಕರೀತಾರೆ. ಇದು ಡಿ ವಲಯ. ಈ ಡಿ ಕ್ಷೇತ್ರದಲ್ಲಿ ಯಾರು ತಪ್ಪು ಮಾಡಿದ್ರೆ ಅವರ ಅವರಿಗೆ ಪೆನಾಲ್ಟಿ ಸ್ಟ್ರೋಕ್ ಅಂತ, ಇಲ್ಲಿಂದ ಅವರೆಲ್ಲ ತಪ್ಪು ಮಾಡಿದ್ರೆ ಅಲ್ಲಿಂದನೇ ಅವರು ಬಾಲನ್ನು ಮೂವ್ ಮಾಡಬೇಕಾಗತ್ತೆ. ಅದಕ್ಕೆ ಪೆನಾಲ್ಟಿ ಸ್ಟ್ರೋಕ್ ಅನ್ನ ಕೊಡ್ತಾರೆ. ಹಾಗೆಯೇ 23 ಮೀಟರ್ ಲೈನ್ ಒಳಗಡೆ ರಕ್ಷಣಾತ್ಮಕ ಆಟಗಾರರು ಉದ್ದೇಶಪೂರ್ವಕವಾಗಿ ತಪ್ಪನ್ನ ಮಾಡಿದರೆ ಎದುರಾಳಿ ತಂಡಕ್ಕೆ ಪೆನಾಲ್ಟಿ ಕಾರ್ನರ್ ಅಂತ ಕೊಡ್ತಾರೆ. ಇಲ್ಲಿಂದ ಹೊಡಿತಾರೆ. ಇಲ್ಲಿಂದ 23 ಅಡಿ ಇರುತ್ತೆ. 23 ಅಡಿಗೆ ಎಲ್ಲರೂ ತಪ್ಪು ಮಾಡಿದರೆ ಆ ತಪ್ಪಿಂದ ಅವರಿಗೆ ಬಾಲನ್ನು ಕೊಟ್ಬಿಟ್ಟು ಅವರಿಗೆ ಹೊಡೆಯೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇಷ್ಟು ದಂಡಗಳು. ಹಾಗೆ ಆಟದ ಸಂದರ್ಭದಲ್ಲಿ ರಕ್ಷಕರು ತಮ್ಮ ಡಿ ವಲಯದ ಚೆಂಡನ್ನು ಹೊರಗಡೆ ಹಾಕಿದರೆ ಅಂತಹ ಸಂದರ್ಭದಲ್ಲಿ ಎದುರಾಳಿ ತಂಡದವರಿಗೆ ಕಾರ್ನರ್ ಹಿಟ್ ಅಂತ ಇರ್ತಾರೆ. ಈ ಕಾರ್ನರ್ ಹಿಟ್ ಆಗಿ ಇಲ್ಲಿ ತಪ್ಪು ಮಾಡಿದರೆ ಇಲ್ಲಿಂದ ಅವರು ಬಾಲನ್ನು ಹೋಗ್ಬಿಟ್ಟು ಅಲ್ಲಿಂದ ಅವರಿಗೆ ಬಾಲನ್ನು ಗೋಲಿಗೆ ಹೊಡೆಯೋದಲ್ಲ, ಅವರಿಗೆ ಕಾರ್ನರ್ ಹಿಟ್ ಮುಖಾಂತರ ಅವರಿಗೆ ಅವಕಾಶವನ್ನು ಕೊಡ್ತಾರೆ. ಹಾಗೆ ಪೆನಾಲ್ಟಿ ಅಂತ ಕೊಡ್ತಾರೆ. ಪೆನಾಲ್ಟಿ ಅಂತಂದರೆ ಸಮ ಆದಾಗ ಇವರಿಗೂ ಅಂಕ 5 ಆಯಿತು, ಇವ್ರಿಗೂ 5 ಆಯಿತು, ಇವ್ರದ್ದು 1 ಆಯಿತು, ಇವ್ರದ್ದು 1 ಆಯಿತು ಅಂತ ಅಂದಾಗ ಅವರಿಗೆ ಚಾನ್ಸಸ್ ಕೊಡ್ತಾರೆ. ಇವರಿಗೆ 5 ಚಾನ್ಸು, ಇವರಿಗೆ 5 ಚಾನ್ಸ್ ಕೊಡ್ತಾರೆ. ಅವಾಗ ಯಾರು ಜಾಸ್ತಿ ಗೋಲ್ ಹೊಡಿತಾರೆ ಅವ್ರನ್ನ ನಾವು ಗೆದ್ದ ತಂಡ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಅಪಾಯಕಾರಿ ಆಟಗಳು ಅಂತ ನೆಕ್ಸ್ಟ್ ನೋಡೋದು. ಅಪಾಯಕಾರಿ ಆಟ ಏನೇನು ಆಡ್ತಾರೆ, ಅಪಾಯಕಾರಿ ಆಟ ಏನು ಆಡ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಹಾಕಿ ಪಂದ್ಯದಲ್ಲಿ ಚೆಂಡನ್ನು ಹೊಡೆಯುವಾಗ ಅಪಾಯಕಾರಿಯಾಗಿ ಚೆಂಡನ್ನು ಅವರು ಪುಟ್ಟಿಸೋದಾಗಲಿ ಅಥವಾ ಆರಿಸೋದಾಗಲಿ ಅಥವಾ ವಿರುದ್ಧ ತಂಡದವರು 5 ಮೀಟರ್ ಹತ್ತಿರ ಇದ್ದಾಗ ಚೆಂಡನ್ನು ಪುಟ್ಟಿಸುವುದು ಮತ್ತು ಆರಿಸುವುದನ್ನು ನಾವು ಅಪಾಯಕಾರಿ ಆಟ ಅಥವಾ ಅವರಿಗೆ ದಂಡವನ್ನು ವಿಧಿಸ್ತೇವೆ. ಗೊತ್ತಾಯ್ತಾ? ಪುಟ್ಟಿಸಂಗಿಲ್ಲ ಮತ್ತು ಚೆಂಡನ್ನು ಆರಿಸಂಗಿಲ್ಲ. ಎಷ್ಟು ಮೀಟರು ಅಂತಂದರೆ ಅವರು 5 ಮೀಟರ್ಗಿಂತ ಹತ್ತಿರ ಇದ್ದಾಗ, 5 ಮೀಟರ್ ಜೋರ ಇದ್ದಾಗ ಅವರು ಎಲ್ಲಿ ಬೇಕಾದ್ರೆ ಬಾಲನ್ನು ಅವರು ಹೊಡ್ಕೋಬೇಕಾಗುತ್ತೆ. ಇಷ್ಟು ಅಪಾಯಕಾರಿ ಆಟ. ಹಾಗಾದರೆ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತಂದರೆ ಎಚ್ಚರಿಕೆ ಮತ್ತು ಉಚ್ಚಾಟನೆಗಳು ಅಂತ ಕರಿತೀವಿ. ಎಚ್ಚರಿಕೆ ಆಟಗಾರರಿಗೆ ಯಾವ ರೀತಿಯ ಎಚ್ಚರಿಕೆ ಕೊಡ್ತೀವಿ ಅಥವಾ ಅವರನ್ನು ಉಚ್ಚಾಟನೆ ಮಾಡ್ತೀವಿ ಅಂತಂದರೆ 3 ಬಣ್ಣದ ಕಾರ್ಡ್ಗಳನ್ನು ಅವರಿಗೆ ಕೊಡ್ತಾ ಹೋಗ್ತೀವಿ. 3 ಬಣ್ಣದ ಕಾರ್ಡನ್ನು ಕೊಡ್ತೀವಿ ಅಲ್ವಾ? ಏನೇನು ಕಾರ್ಡು ಅಂತ ಅಂದರೆ ಅವರಿಗೆ ಹಸಿರು ಕಾರ್ಡು ಮತ್ತು ಅರಿಶಿಣದ ಕಾರ್ಡು ಮತ್ತು ಕೆಂಪು ಕಾರ್ಡು ಅಲ್ವಾ? ಹಳದಿ, ಹಸಿರು, ಹಳದಿ ಮತ್ತು ಕೆಂಪು ಕಾರ್ಡನ್ನು ಅವರಿಗೆ ಕೊಡ್ತೇವೆ. ಏನು ಅಂತ ಅಂದರೆ ಹಸಿರು ಕಾರ್ಡು ಕೊಡ್ತಕ್ಕಂಥದ್ದು ಎಚ್ಚರಿಕೆ ಏನಪ್ಪ ಅಂತಂದರೆ, ಹಾಕಿ ಪಂದ್ಯದಲ್ಲಿ 3 ಬಣ್ಣದ ಕಾರ್ಡ್ಗಳನ್ನು ನಾವು ಬಳಸ್ತೇವೆ. ಒಂದು ಹಸಿರು ಕಾರ್ಡಿಗೆ ಆಟಗಾರರಿಗೆ ಎಚ್ಚರಿಕೆ ನೀಡೋದು, ಅದನ್ನು ಹಸಿರು ಕಾರ್ಡ್, ನೀನು ಹಸಿರು ಕಾರ್ಡ್, ನೀನು ಎಚ್ಚರಿಕೆ ನೋಡೋ, ನೀನು ತಪ್ಪು ಮಾಡ್ತಾ ಇದೆಯಾ ಅಂತ ಅವ್ರಿಗೆ ಏನು ಮಾಡ್ತೀವಿ ನಾವು ಅದನ್ನು ತೋರಿಸ್ತೀವಿ. ಗೊತ್ತಾಯ್ತಾ? ಅವರು ಅವಾಗ ಅದನ್ನು ತಿದ್ಕೋಬೇಕಾಗುತ್ತೆ. ನಂತರ ಎಲ್ಲೋ ಕಾರ್ಡ್ ಕೊಡ್ತೀವಿ. ಎಲ್ಲೋ ಕಾರ್ಡ್ ತೋರಿಸಿದಾಗ ಆಟಗಾರರಿಗೆ 5 ನಿಮಿಷ ಅವ್ರ ನಂಬರ್ ತೋರಿಸ್ಬಿಟ್ಟು ಎಲ್ಲ ಕಾರ್ಡ್ ತೋರಿಸಿದ್ರೆ ಅವರು 5 ನಿಮಿಷ ಅಂಕಣದಿಂದ ಹೊರಗಡೆ ಉಚ್ಚಾಟಿಸುವ ಶಿಕ್ಷೆಗೆ ಅವರು ಬಳಸಿದ್ದಾರೆ ಅಂತ ಅರ್ಥ. ಫಸ್ಟಿಗೆ ಅವರಿಗೆ ಹಸಿರು ಕಾರ್ಡ್ ತೋರಿಸಿ ನಂತರ ಅವರಿಗೆ ಎಲ್ಲೋ ಕಾರ್ಡನ್ನು ತೋರಿಸಿ 5 ನಿಮಿಷ ಅವ್ರನ್ನ ಪಂದ್ಯದಿಂದ ಹೊರಗಡೆ ಕರ್ಕೊಂಡ್ಬರ್ತೀವಿ. ಹಾಗೆ ಕೆಂಪು ಕಾರ್ಡನ್ನು ನಾವು ತೋರಿಸಿ, ನೋಡು ನೀವು ಆದರೂ ನೀನು ಸುಧಾರಿಸ್ಕೊಳ್ತಾ ಇಲ್ಲ, ನಿನ್ನನ್ನು ನಾವು ಆಟಗಾರರನ್ನು ಬದಲಾವಣೆ ರಹಿತ ಪಂದ್ಯದಿಂದ ಉಚ್ಚಾಟಿಸ್ತಾರೆ, ನೀನು ಮತ್ತೆ ಅವಕಾಶ ನಿನಗೆ, ನೀನು ತಪ್ಪು ಮಾಡ್ತಾ ಇದೆಯಾ ಅಂತ ಅವರಿಗೆ ಹೇಳ್ಬಿಟ್ಟು ನಾವು ರೆಡ್ ಕಾರ್ಡ್ ತೋರಿಸಿ ಅವರನ್ನು ಆ ಪಂದ್ಯದಿಂದ ಹೊರಗಡೆ ಕರೆಸ್ತೇವೆ. ಇಷ್ಟು ಎಚ್ಚರಿಕೆ ಮತ್ತು ಉಚ್ಚಾಟನೆಗಳು.
ಹಾಗೆ ಗೋಲನ್ನು ಗಳಿಸೋದು ಹೇಗಪ್ಪ ಅಂತಂದರೆ, ದಾಳಿಗಾರರು ರಕ್ಷಕ ಡಿ ಒಳಗಿನ ಗೋಲ್ ಒಳಗೆ ಚೆಂಡನ್ನು ಹಾಕಿದರೆ ಅವರ ತಂಡಕ್ಕೆ ಒಂದು ಗೋಲ್ ಅಂತ ಕರಿತೀವಿ. ಈ ತಂಡದವರು ಓಡಾಡೋಡೇ ಬಂದು ಬಾಲನ್ನ ಗೋಲ್ ಒಳಗಡೆ ಹಾಕಿದರೆ ಅವರಿಗೆ ಒಂದು ಅಂಕ ಅಂತ ನಾವು ಕೊಡ್ತೇವೆ. ಗೊತ್ತಾ? ಯಾವುದೇ ಹೊಡೆತವನ್ನು ಎದುರಾಳಿ ತಂಡದವರು ಡಿ ಕ್ಷೇತ್ರದ ಹೊರಭಾಗದಿಂದ ಗೋಲಿಗೆ ಹೊಡೆದಾಗ ಚೆಂಡು ಗೋಲ್ ಒಳಗೆ ಪ್ರವೇಶ ಮಾಡಿದಲ್ಲಿ ಅದನ್ನು ಗೋಲ್ ಎಂದು ಪರಿಗಣಿಸುವುದಿಲ್ಲ. ಗೊತ್ತಾ? ಇಲ್ಲಿಂದ ಏನೇ ಹೊಡೆದ್ರು ಕೂಡ ಅದನ್ನ ನಾವು ಗೋಲ್ ಅಂತ ಪರಿಗಣಿಸಲ್ಲ. ಆದರೆ ಅವರು ಬಂದು ಡಿ ಕ್ಷೇತ್ರದಲ್ಲಿ ಬಂದು ಅವರು ಹೊಡೆಯಬೇಕಾಗುತ್ತೆ. ಗೊತ್ತಾ? ಇಷ್ಟು ಈ ಹಾಕಿ ಆಟದ ಬಗ್ಗೆ ಇರ್ತಕ್ಕಂತಹ ಅಂಶಗಳನ್ನು ನೀವು ತಿಳ್ಕೊಳ್ತಾ ಹೋದ್ರಿ ಅಲ್ವಾ. ಈ ಹಾಕಿ ಆಟದಲ್ಲಿ ಏನೇನು ಬಂತು ಅಂತಂದರೆ, ನಿಮಗೆ ಗೊತ್ತಿದ್ದಂಗೆ ಈ ಹಾಕಿ ಆಟದ ಇತಿಹಾಸದ ಬಗ್ಗೆ ನೀವು ತಿಳ್ಕೊಂಡ್ರಿ. ಭಾರತದಲ್ಲಿ ಹಾಕಿ ಆಟದ ಬೆಳವಣಿಗೆಗಳನ್ನು ನೀವು ತಿಳ್ಕೊಂಡ್ರಿ. ಹಾಗೆ ಒಲಿಂಪಿಕ್ಸ್ನಲ್ಲಿ ಭಾರತದ ಸಾಧನೆ ಏನು ಅನ್ನೋದನ್ನು ತಿಳ್ಕೊಂಡ್ರಿ. ಹಾಗೆ ಹಾಕಿ ಆಟದ ಅಂಕಣದ ಅಳತೆ ಮತ್ತು ಉಪಕರಣಗಳು ಏನೇನು ಬಳಸ್ತಾರೆ ಅನ್ನೋದನ್ನು ತಿಳ್ಕೊಂಡ್ರಿ. ಹಾಗೆ ಹಾಕಿ ಆಟದ ನಿಯಮಗಳನ್ನು ನೀವು ತಿಳ್ಕೊಂಡ್ರಿ. ಇಷ್ಟು ಈ ಹಾಕಿ ಆಟದ ಬಗ್ಗೆ ನಿಮಗೆ ಇರತಕ್ಕಂತಹ ಮಾಹಿತಿ. ನೆಕ್ಸ್ಟು ನಿಮಗೆ ಈ ಹಾಕಿ ಆಟದ ಬಗ್ಗೆ 9ನೇ ತರಗತಿ 10ನೇ ತರಗತಿಯಲ್ಲಿ ನಿಮಗೆ ಇನ್ನೂ ಡೀಪಾಗಿ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ಕೂಡ ನೋಡಿದಾಗ ನಿಮಗೆ ಇದ್ರ ಬಗ್ಗೆ ಇನ್ನೂ ಆಳವಾಗಿ ಅರ್ಥ ಆಗ್ತಾ ಹೋಗುತ್ತೆ. ತಿಳ್ಕೊಳ್ರಿ ಮಕ್ಕಳೇ, ನಮ್ಮ ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿ. ಗೊತ್ತಾ? ಧ್ಯಾನ್ ಚಂದ್ ಕೇಳಿದ್ರಲ್ವಾ? ಹಾಕಿ ಮಾಂತ್ರಿಕ ಅಂತ ಅವನಿಗೆ ಕರಿತೀವಿ, ಧ್ಯಾನ್ ಚಂದ್ ಅಲ್ವಾ. ಹಾಗೆ ಸತತವಾಗಿ 6 ಬಾರಿ ಒಲಿಂಪಿಕ್, 4 ವರ್ಷಗಳಿಗೆ ಒಮ್ಮೆ ನಡೀತಕ್ಕಂಥ ಒಲಿಂಪಿಕ್ 6 ಬಾರಿ ಅಂದರೆ 24 ವರ್ಷ ಭಾರತ ಹಾಕಿಯಲ್ಲಿ ತನ್ನ ಪ್ರಭುತ್ವವನ್ನು ಸಾಧನೆಯನ್ನು ಮಾಡಿರ್ತಕ್ಕಂತಹ ದೇಶ. ಅದರಿಂದ ಇದನ್ನು ಭಾರತದ ರಾಷ್ಟ್ರೀಯ ಹಾಕಿ ಅಂತ ಕರಿತೀವಿ. ಇಷ್ಟು ನಿಮಗೆ ತಿಳ್ಕೊಂಡ್ರಿ. ಹಾಗೆಯೇ ನಾನು ನಿಮಗೇನು ಹೇಳೋದಾದರೆ, ಕರೋನಾದಿಂದ ಶಾಲೆಯನ್ನು ಭಾಳ ದಿನಗಳವರೆಗೆ ದೀರ್ಘಾವಧಿಯಾಗಿ ಬಂದ್ ಮಾಡಿದ್ದಾರೆ ಅಲ್ವಾ, ಕೋವಿಡ್-19 ಇರೋದ್ರಿಂದ. ಹಾಗೆಯೇ ಈಗ ಸೆಕೆಂಡ್ ವೈರಸ್ ಅಟ್ಯಾಕ್ ಆಗಿರೋದ್ರಿಂದ ನೀವು ಭಾಳ ಹುಷಾರಾಗಿರಬೇಕು. ನೀವೆಲ್ಲೇ ಹೋದರೂ ಹೊರಗಡೆ ಹೋದರೂ ಮಾಸ್ಕ್ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಹಾಗೆಯೇ ಎಲ್ಲಿಂದಲೇ ಬಂದ ತಕ್ಷಣ ನೀವೇನು ಮಾಡುತ್ತೆ, ಕೈ ತೊಳಿಬೇಕಾಗುತ್ತೆ, ಹ್ಯಾಂಡ್ ವಾಶನ್ನು ಮಾಡಬೇಕಾಗುತ್ತೆ. ಹಾಗೆಯೇ ಹ್ಯಾಂಡ್ ವಾಶ್ ಮಾಡೋದ್ರ ಮುಖಾಂತರ ನೀವು ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡ್ಬಿಟ್ಟು ಬಂದು ಕೈ ತೊಳ್ಕೋಬೇಕಾಗುತ್ತೆ. ಅದೇ ರೀತಿ ನೀವು ನಿಮಗೆ ಸಮಾಧಾನ ಆಗಲಿಲ್ಲ ಅಂತಂದರೂ ಕೂಡ ನೀವು ಸ್ನಾನ ಮಾಡೋದ್ರ ಮುಖಾಂತರ ಈ ವೈರಸ್ಸನ್ನು ಹೊಡೆದೋಡಿಸ್ಬೋದು. ಆದಷ್ಟು ಜಾಗೃತರಾಗಿರಿ ಅಂತ ಹೇಳ್ತಾ ನಾನು ಇವತ್ತಿಗೆ ತಿಳಿಸ್ಕೊಟ್ಟಿರ್ತಕ್ಕಂತಹ ಈ ಚಾಪ್ಟರ್ ಹಾಕಿ ಅಂತಕ್ಕಂಥ